ಅವನಿಗೆ ರಾಜಕೀಯ ಗೊತ್ತಿಲ್ಲ ಅಂತ ದುಡ್ಡು ಮಾಡಕ್ ರಾಜಕೀಯ ಬೇಕು, ಒಳ್ಳೇದ್ ಮಾಡಕ್ ಒಳ್ಳೆ ಮನ್ಸಿದ್ರೆ ಸಾಲದ. ನನಗೆ ಒಳ್ಳೆ ಮನ್ಸಿದೆ, ನನಗೆ ರಾಜಕೀಯ ಗೊತ್ತಿಲ್ಲ, ಒಳ್ಳೆ ಮನ್ಸಿದೆ, ನಿಮ್ಗೆ ಒಳ್ಳೇದು ಮಾಡ್ತೀನಿ. ಪೆರೇಸಂದ್ರದಲ್ಲಿ ಈ ಪೆರೇಸಂದ್ರದ ಸುತ್ತಮುತ್ತ ನಾನು 11 ಜನ ಡಾಕ್ಟರ್ಸು 130 ಜನ ಇಂಜಿನಿಯರ್ಸ್ ಮಾಡಿದ್ದೀನಿ, 130 ಜನ ಇಂಜಿನಿಯರ್ಸ್ ಮಾಡಿದ್ದೀನಿ. ಆ ಮೆಡಿಕಲ್ ಕಾಲೇಜು ತಂದಿತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅದರಲ್ಲಿ ಹೋಗ್ತಿರೋ 80% ಸ್ಟೂಡೆಂಟ್ಸ್ ನಮ್ಮ ಪರಿಶ್ರಮದವರು. ನಿಮ್ದೇನ್ ಸ್ವಾಮಿ ಕೊಡುಗೆ? ನಾನು ಈಗಲೂ ಹೇಳ್ತೀನಿ, ನಮ್ಮೂರವರು ಎದೆ ಮೇಲೆ ಮುಟ್ಕೊಂಡು ನೀವು ಯೋಚನೆ ಮಾಡಿ. ಅದೇನಿಲ್ಲ మీ ఎవరినన్నా పెంచిండారా, మీ కస్సుకు మీ ఇనిండారా, మీ పిల్లలు ಬ್ರದರ್ ಓಪನ್ ಚಾಲೆಂಜ್. ನಮ್ಮೂರಲ್ಲಿ ಯಾರಿಗಾದ್ರೂ 10 ಜನಕ್ಕೆ ಕೆಲಸ ಕೊಟ್ಟಿರೋದು, ಕೆಲಸ ಕೊಡಿಸೋದು ಪ್ರೂವ್ ಮಾಡಿದ್ರೆ ರಾಜಕೀಯ ಅಂತಾರೆ. 4.75 ఏడాది ఊరికే ఉండేది, దుడ్డిస్తే గెలిచిపోతాము అనుకున్నారు. మగోడు కూడా వచ్చి దిగుతాడు అని తెలిసిందిలే వాళ్ళకి. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪ್ರದೀಪ್ ಈಶ್ವರ್ ಬೇನಾಮಿ ಅಂದ್ರು, ಇವಳೇದ ಅದೇ ಅಂದ್ರೆ ಪ್ರದೀಪ್ ಈಶ್ವರ್ ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಕೇಳಿದ್ರು. MBBS ಮುಗ್ಸಕ್ 11 ವರ್ಷ ತಗೊಂಡಿರೋರು ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರ. ನಾನು ಸಂಪಾದಿಸಿರೋ 1 ರೂಪಾಯಿಗೆ ಇದೇ ಕ್ಲಾಸಲ್ಲಿ ಲೆಕ್ಕ ಕೊಡ್ತೀನಿ, ಅವ್ರು ಕೇಳ್ತಾರ ಕೇಳಿ. ನಾನು ಇದೇ ಊರವನು ಸರ್. 18 ವರ್ಷದ ಹಿಂದೆ ನನ್ನ ತಂದೆ ತಾಯಿ ತೀರೋದ್ರು. ನಿನ್ನೆ ಒಬ್ರು ಪ್ರೆಸ್ ಮೀಟ್ ಮಾಡಿ ಪ್ರದೀಪ್ ಈಶ್ವರ್ ಸುಳ್ಳು ಹೇಳ್ತಾನೆ, ಒಂದು ವಿಡಿಯೋದಲ್ಲಿ ಹೇಳ್ತಾನೆ ತಂದೆ ತಾಯಿ ರಸ್ತೆ ಮಾರ್ಗದಲ್ಲಿ ಹೋಗುವಾಗ ತೀರೋದ್ರು ಅಂತಾನೆ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾನೆ ಆಸ್ಪತ್ರೆಯಲ್ಲಿ ತೀರೋದ್ರು ಅಂತ. ಹೆಂಗ್ ನಿಮ್ಮ ಅಪ್ಪ ಅಮ್ಮ ತೀರೋದ್ರು ಅಂತ ನನ್ನ ತಂದೆ ತಾಯಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನಾನು ಇವತ್ತು ಹೇಳ್ತೀನಿ, ಕೇಶವರೆಡ್ಡಣ್ಣ ಶಾಂತಮ್ಮನವರು ನನ್ನ ತಂದೆ ತಾಯಿ ಸಮಾನ. ಅವರು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿ ನನಗೆ ನೋವುಂಟು ಮಾಡಿದ್ರು. ಇವತ್ತು ಫೈಟು ನನಗೂ ಸುಧಾಕರ್ಗೆ. ಇವತ್ತು ನಮ್ಮ ಕೇಶವಣ್ಣ ನನಗೆ ತಂದೆ ಸಮಾನ, ಶಾಂತಮ್ಮನವರು ನನಗೆ ತಂದೆ ಸಮಾನ. ಇವತ್ತು ಹೇಳ್ತಿದ್ದೀನಿ, ರಾಜಕೀಯ ಪಕ್ಕಕ್ಕಿಟ್ಟು ಮಾತಾಡ್ತಿದ್ದೀನಿ. ಇದೇ ನಮ್ಮ ಶಾಂತಮ್ಮನವ್ರಿಗೆ ಹೃದಯಾಘಾತ ಆದಾಗ ಅರೂರಲ್ಲಿ ತೀರೋದು. ನಾನು ಕೆಟ್ಟ ಮೇಲೆ ನೋಡಿ, ರಾಜಕೀಯ ಬೇರೆ, ನಮ್ಮೂರಿನ ಹೆಣ್ಮಗಳು ಕಾರ್ಡಿಯೋ ಕೇರ್ಗೆ ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ ನಾನು ಇಡ್ತೀನಿ. ನನ್ನ ಊರಿನ ಜನತೆ. ಆದ್ರೆ ಅವ್ರೇನ್ ಮಾಡಿದ್ರು, ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರು. ಮಾತಾಡಬಾರ್ದು. ಮಾನ್ಯ ಸುಧಾಕರ್ ಅವರೇ, ಮಾನ್ಯ ನವೀನ್ ಕಿರಣ್ ಅವರೇ, ನೀವು ನನ್ನನ್ನು ಬೈರಿ. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ನೋವಾಗುತ್ತೆ ಸರ್, ಮಾತಾಡಬೇಡಿ ಸರ್. ಎಮೋಷನ್ ಸರ್. ನಮ್ಗೆ ಅಪ್ಪ ಅಮ್ಮ ಇದೇ, ನನ್ನ ತಂದೆ ತಾಯಿ ತೀರೋದಾಗ ಇದೇ ಕ್ಲಾಸಲ್ಲಿ ಬಂದಾಗ ಇಲ್ಲಿ ಎಷ್ಟೋ ಜನ ಇವತ್ತಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಅವ್ರ ಮನೆಗಳ ಆಚೆ ಎತ್ಕೊಂಡು ಹೋದಾಗ ಆ ಕಷ್ಟ ನೋಡಿದ್ದಾರೆ. ನಮ್ಮ ತಂದೆ ತಾಯಿ ಹೆಂಗ್ತಿರೋದ್ರು ಅಂತ ಅವತ್ ನನ್ನ ತಂದೆ ತಾಯಿ ತೀರೋದಾಗ ನಮ್ಮ ತಂದೆ ತಾಯಿನ ಊರ್ ಕರ್ಕೊಂಡ್ ಬರಕ್ಕೆ ನಿಮ್ಮ ಮನೆ ಹುಡುಗ ಮನೋಹರ್ ಜೊತೆಯಲ್ಲಿದ್ದ, ಆತನ ಕೇಳ್ರಿ ಹೇಳ್ತಾನೆ.